ಚಳಿಗಾಲ ಬಂತು ಅಂದ್ರೆ ಸಾಕು. ನಮ್ಮ ಮೈಸೂರು ಮಂಡ್ಯ ಕಡೆ ಈ ಅವರೆಕಾಳು ಮಸೊಪ್ಪು ಇಲ್ಲದೆ ಊಟನೇ ಇಲ್ಲ. ಹಿರಿಯರು ಮಾಡ್ತಾ ಇದ್ದ ಹಾಗೆ ನಾಟಿ ಶೈಲಿಯ ಈ ಮಸೊಪ್ಪು ಸಾಂಬಾರ್ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಈ ಸಾರು ರಾಗಿ ಮುದ್ದೆ, ಅನ್ನ, ಚಪಾತಿ ಜೊತೆ ಸೂಪರ್ ಆಗಿ ಕೂಡ ಹೊಂದುತ್ತೆ. ಬನ್ನಿ ಇವಾಗ ಈ ಮಸೊಪ್ಪು ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಹಸಿ ಅವರೆಕಾಳನ್ನ ತೆಗೆದು ಈ ರೀತಿ ಬಿಡಿಸ್ಕೊಂಡು ಕ್ಲೀನ್ ಆಗಿ ಇದನ್ನ ತೊಳೆದು ಒಂದು ಬೌಲ್ಗೆ ಸಪರೇಟ್ ಮಾಡಿ ತಗೊಂಡಿದ್ದೀನಿ. ಏನಿಲ್ಲ ಅಂದ್ರೂ ಈ ಕಾಳನ್ನ ನಾನು ಒಂದು ಅರ್ಧ ಕೆಜಿ ಆಗೋಷ್ಟು ತಗೊಂಡಿದ್ದೀನಿ. ಹಾಗೇನೆ ನಾನು ಇಲ್ಲಿ 5 ಬಗೆಯ ಸೊಪ್ಪನ್ನ ತಗೊಂಡಿದ್ದೀನಿ. 1 ಕಟ್ ಆಗೋಷ್ಟು ನಾನು ಇಲ್ಲಿ ಕೀರೆ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ 1 ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೇನೆ 1 ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪು, ಹಾಗೆ 1 ಕಟ್ ಆಗೋಷ್ಟು ದಂಟಿನ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ 1.5 ಕಟ್ ಆಗೋಷ್ಟು ನಾನಿಲ್ಲಿ ಸಕ್ಸಿಗೆ ಸೊಪ್ಪನ್ನ ತಗೊಂಡು ಕ್ಲೀನ್ ಆಗಿ ಚಿಕ್ಕದಾಗಿ ಕಟ್ ಮಾಡಿ ಇದನ್ನ ಒಂದ್ 2ರಿಂದ 3 ಬಾರಿ ಕ್ಲೀನ್ ಆಗಿ ವಾಶ್ ಮಾಡಿ ಒಂದು ತಟ್ಟೆಗೆ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಟು ಆ ಕುಕ್ಕರ್ಗೆ ನಾನು 1.5 ಲೀಟರ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ. ಇವಾಗ ತೊಳೆದು ಇಟ್ಕೊಂಡಿರುವಂತಹ ಈ ಹಸಿ ಅವರೆಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜೀರಿಗೆ ಪುಡಿನ ಹಾಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿಗೆ 4ರಿಂದ 5 ಹಸಿಮೆಣಸಿಗೆನ ಹಾಕೊಂಡಿದ್ದೀನಿ. ಹಾಗೇನೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಟೊಮೊಟೊನು ಕೂಡ 2 ಹುಳಿ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಹುಣಸೆ ಹುಳಿ ಬೇಕಾದ್ರೆ ನೀವು ಹಾಕೋಬಹುದು. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಇವಾಗ ನಾವು ತೊಳೆದು ಇಟ್ಟಿರುವಂತಹ ಸೊಪ್ಪು ಎಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇದೇ ಸೊಪ್ಪು ಹಾಕೋಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ಇಷ್ಟ ಸೊಪ್ಪು ಆಗುತ್ತೋ ಅದನ್ನು ಕೂಡ ನೀವು ಸೇರಿಸ್ಕೊಂಡು ಹಾಕೋಬಹುದು. ಬಟ್ ಮಸೊಪ್ಪು ಅಂತ ಹೇಳಿದ್ರೆ ಅದರ ಜೊತೆಗೆ ಸಕ್ಸಿಗೆ ಸೊಪ್ಪು ಕಂಪಲ್ಸರಿ ಹಾಕೊಳ್ಳಿ. ಈ ಕಪ್ ಅಳತೆಯಲ್ಲಿ 1/4 ಕಪ್ ಆಗೋಷ್ಟು ಬೇಳೆನ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಯಾವುದೇ ಕಾಳು ಬೇಕಾದ್ರೆ ನೀವು ಹಾಕೋಬಹುದು. ಬೇಳೆ ಹಾಕೊಂಡಿದ ನಂತರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಇದನ್ನ ಏನಿಲ್ಲ ಅಂದ್ರೂ 2 ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ 2 ವಿಸಿಲ್ ಕೂಡ ಬಂದಿದೆ. ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಾಫ್ಟ್ ಆಗಿ ಸೊಪ್ಪು, ಬೇಳೆ, ಟೊಮೊಟೊ, ನಾವು ಹಾಕಿರುವಂತಹ ಹಸಿಮೆಣಸಿಕಾಯಿ ಎಲ್ಲನೂ ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಬೆಂದಿದೆ. ಇವಾಗ ಇದನ್ನೆಲ್ಲನೂ ಕೂಡ ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾವು ರುಬ್ಬೇಕಾಗುತ್ತೆ. ಒಳ್ಕಲ್ಲಿದ್ರು ಬೇಕಾದ್ರೆ ನೀವು ರುಬ್ಕೋಬಹುದು. ನಾನಿಲ್ಲಿ ಮಿಕ್ಸಿಲ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬಾನೇ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಯಲ್ಲಿ ಒಳ್ಕಲ್ಲಿತ್ತು ಅಂತ ಹೇಳಿದ್ರೆ ನೀವು ಅದ್ರಲ್ಲೂ ಬೇಕಾದ್ರೆ ನೀವು ರುಬ್ಕೋಬಹುದು. ಇವಾಗ ಒಂದು ಪ್ಲೇಟ್ಗೆ ಹಾಕಿದ ನಂತರ ಇದನ್ನ ತಣ್ಣಗಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಒಂದು ಚಿಕ್ಕದಾಗಿ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ನಾನು ತೆಂಗಿನಕಾಯಿ ಪೀಸನ್ನ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪನೇ ನೀರು ಹಾಕೊಂಡು ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಟೊಮೊಟೊ ಮತ್ತೆ ಹಸಿಮೆಣಸಿಕಾಯಿನ ಹಾಕೊಂಡು ಇದನ್ನ ನುಣ್ಣಗೆ ನಾವು ರುಬ್ಕೊಂಡ್ ಬರ್ಬೇಕಾಗುತ್ತೆ. ನೋಡಿ ಈ ತರ ನುಣ್ಣಗೆ ರುಬ್ಕೊಂಡ್ ಬರ್ಬೇಕು. ಇವಾಗ ರುಬ್ಬಿದ ನಂತರ ನಾವು ಅವಾಗ್ಲೇ ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ಸೊಪ್ಪು, ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇದ್ರ ಜೊತೆಗೆ ಈ ಮಸಾಲೆ ಜೊತೆಗೇನೆ ಈ ಸೊಪ್ಪನ್ನು ಸೇರಿಸಿ, ಅಂದ್ರೆ ನುಣ್ಣಗೆ ರುಬ್ಬಕ್ ಹೋಗ್ಬಾರ್ದು, ಸ್ವಲ್ಪ ತರಿತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ. ತಿಂತಾ ಇರ್ಬೇಕಾದ್ರೆ ಆ ಸೊಪ್ಪು ಬಾಯಿ ಸಿಗ್ತಾ ಇದ್ರೆ ಟೇಸ್ಟ್ ಕೂಡ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ ನಾನು ಈ ತರ ಈ ಸೊಪ್ಪನ್ನ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ನಾವು ಕುಕ್ಕರ್ನ ಮತ್ತೆ ಬಿಸಿ ಮಾಡಕ್ಕೆ ಇಟ್ಕೊಂಡು ರುಬ್ಬಿರುವಂತಹ ಮಿಶ್ರಣವನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದನ್ನೆಲ್ಲ ಸೇರಿಸ್ಕೊಂಡಿದ ನಂತರ ಎಕ್ಸ್ಟ್ರಾ ನೀರೇನೋ ಹಾಕೋ ಅವಶ್ಯಕತೆ ಇರಲ್ಲ. ನಾವು ಫಸ್ಟೇನೆ ಸೊಪ್ಪನ್ನ ಬೇಯಿಸಕ್ಕೆ ನೀರನ್ನ ಹಾಕೊಂಡಿರ್ತೀವಲ್ಲ, ಅದೇ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿ 7ರಿಂದ 8 ನಿಮಿಷ ಹೈ ಫ್ಲೇಮ್ ಅಲ್ಲಿ ಕುದಿಯಕ್ಕೆ ಬಿಟ್ಬಿಡೋಣ. ಇನ್ನೊಂದ್ ಕಡೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಗೆಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಕಲ್ಲಿಂದ ಕ್ರಶ್ ಮಾಡಿ ಹಾಕೊಂಡು 2ರಿಂದ 3 ನಿಮಿಷ ಕ್ಲೀನ್ ಆಗಿ ಬಾಡಿಸ್ಕೋಬೇಕಾಗುತ್ತೆ. ಈ ರೀತಿ ಕ್ಲೀನ್ ಆಗಿ ಬಾಡಿಸ್ಕೊಂಡಿದ ನಂತರ 1 ಮೀಡಿಯಂ ಸೈಜ್ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ 2 ಕಡ್ಡಿ ಆಗೋಷ್ಟು ಹಸಿ ಕರಿಬೇವಿನ ಎಲೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 5ರಿಂದ 6 ಒಣಮೆಣಸಿಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆಲಿ 3ರಿಂದ 4 ನಿಮಿಷ ಈ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಷ್ಟಾದ್ರೆ ಸಾಕು. ಇವಾಗ ಒಂದೇ ಸ್ವಲ್ಪ ಹಿಂಗನ್ನ ಹಾಕಿ ಕಡಿಮೆ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಂಡ್ರೆ ಆಯ್ತು. ತುಂಬಾನೇ ಸೂಪರ್ ಆಗಿ ಒಂದು ಒಗ್ಗರಣೆನೂ ಕೂಡ ರೆಡಿ ಆಗುತ್ತೆ. ಇದನ್ನ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಕುದಿತಾ ಇರುವ ಸಾಂಬಾರಿಗೆ ಈ ಒಗ್ಗರಣೆನ ಸೇರಿಸಿ ಮತ್ತೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಇದನ್ನ ಕ್ಲೀನ್ ಆಗಿ ಕುದಿಸ್ಕೋಬೇಕಾಗುತ್ತೆ. ಒಗ್ಗರಣೆ ಹಾಕಿದ ನಂತರ ಈ ಸಾಂಬಾರನ್ನ ಜಾಸ್ತಿ ಕುದಿಯೋಕೆ ಬಿಡಬಾರ್ದು. 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ.
ನೋಡಿ ಇಷ್ಟಾದ್ರೆ ಸಾಕು, ತುಂಬಾನೇ ಪರ್ಫೆಕ್ಟ್ ಆಗಿ ಈ ಸಾಂಬಾರ್ ರೆಡಿಯಾಗಿದೆ. ಇವಾಗ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದ ಸ್ಪೆಷಲ್ ಮೈಸೂರು ಸ್ಟೈಲ್ ಅವರೆಕಾಳು ಮಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದು ಹಳ್ಳಿ ಶೈಲಿಯಲ್ಲಿ ತುಂಬಾ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ. ಹಸಿ ಅವರೆಕಾಳು ಸೇರಿಸಿ ಮಾಡಿರೋ ಈ ಮಸೊಪ್ಪಿನ ಸಾರು ಮತ್ತೆ ಬೆಣ್ಣೆ ತರ ಮೃದುವಾದ ಮುದ್ದೆ, ಈ ಚಳಿಗೆ ಈ ಬಿಸಿ ಬಿಸಿ ಮುದ್ದೆಗೆ ಈ ಸಾಂಬಾರ್ ಇದ್ರೆ ಸ್ವರ್ಗನೆ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಮರಿದನೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಹಾಗೆ ಮರಿದನೆ ನಾಗಮ್ಮ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.